ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ಮಿಡಲ್ ಈಸ್ಟ್ ದೇಶದಿಂದ ಈಗಷ್ಟೇ ಒಂದು ಅದ್ಭುತ ಸುದ್ದಿ ಹೊರಬಂದಿದೆ. ಹಾಗೂ ಎಂಥ ಒಂದು ದೇಶ ಇದಾಗಿದೆ ಅಂದರೆ, ಈಗಿಂದ ಒಂದು ತಿಂಗಳ ಹಿಂದೆ ನಾವೆಲ್ಲ ಭಾರತೀಯರು ಅವರನ್ನು ನಮ್ಮ ಶತ್ರುಗಳು ಅಂತ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಆದರೆ ಭಾರತ ಸರ್ಕಾರ ಎಂಥ ಒಂದು ತಿರುವು ಕೊಟ್ಟಿದೆ ಅಂದರೆ, ಈಗ ಈ ದೇಶವು ಭಾರತದ ಎಲ್ಲರಿಗಿಂತ ಒಳ್ಳೆಯ ಗೆಳೆ ಆಗುವ ಹಾದಿಯಲ್ಲಿದೆ. ಹಾಗೂ ಈ ದೇಶದ ಹೆಸರೇ ಕತಾರ್. ಹೌದು ಗೆಳೆಯರೇ, ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕತಾರು ಭಾರತದ 8 ಪೂರ್ವ ನೌಕಾಪಡೆಯ ಆಫೀಸರ್ಸನ್ನು ಬೇಹುಗಾರಿಕೆ ಆರೋಪದ ಮೇಲೆ ಬಂಧಿಸಿದರು. ಹಾಗೂ ಅವರನ್ನು ಬಿಡ್ತಾನೂ ಇದ್ದಿದ್ದಿಲ್ಲ. ಇಲ್ಲಿವರೆಗೂ ಅವರಿಗೆ ಫೇರ್ ಟ್ರಯಲ್ನು ಕೂಡ ಕೊಡಲಾಗುತ್ತಿದ್ದಿಲ್ಲ. ಹಾಗೆಯೇ ಭಾರತ ಸರ್ಕಾರದ ಹತ್ತಿರ ಆ 8 ಆಫೀಸರ್ಸ್ಗಾಗಿ ವಿಶೇಷವಾಗಿರುವ ಎಕ್ಸೆಸ್ನೂ ಇದ್ದಿದ್ದಿಲ್ಲ. ಆದ್ದರಿಂದಲೇ ನಾವೆಲ್ಲ ಭಾರತೀಯರು ಕತಾರ್ ಈಗ ಪೂರ್ಣ ರೀತಿಯಲ್ಲಿ ಆಂಟಿ ಇಂಡಿಯಾ ಗ್ರೂಪಲ್ಲಿ ಸೇರಿದೆ. ಹಾಗೂ ಅದು ತನ್ನ ಮಿತಿಯಲ್ಲಿರುವಂಥ ಎಲ್ಲ ಭಾರತ ವಿರೋಧಿ ಕೆಲಸವನ್ನು ಮಾಡುತ್ತಿವೆ ಅಂತ ಅಂದ್ಕೊಂಡಿದ್ದೇವೆ. ಅದಕ್ಕಾಗಿಯೇ ನಾವು ಕತಾರನ್ನು ನಮ್ಮ ಶತ್ರು ಅಂತಾನೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈಗಿಂದ ಬಹುತೇಕ 1.5 ತಿಂಗಳ ಹಿಂದೆ ಭಾರತವು ತನ್ನ ರಾಜತಾಂತ್ರಿಕತೆಯ ಜಾಲವನ್ನು ಹಾಕುವುದಕ್ಕೆ ಪ್ರಾರಂಭ ಮಾಡಿದೆ. ಹಾಗೂ ಅದರಲ್ಲಿ ತನ್ನ ಶತ್ರುಗಳನ್ನು ಹೇಗೆ ಬಲೆಗೆ ಬೀಳಿಸಿದೆ ಅಂದರೆ, ಕತಾರ್ ನಮ್ಮ ವಿರೋಧಿಗಳ ಲಿಸ್ಟಲ್ಲಿ ಇದ್ದಿದ್ದು ಈಗ ಅದು ನಮ್ಮ ಉತ್ತಮ ಗೆಳೆಯರ ಗ್ರೂಪಲ್ಲಿ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಮೊಟ್ಟ ಮೊದಲಿಗೆ ಕತಾರ್ ಯಾವ ಆ 8 ಸೈನಿಕ ಆಫೀಸರ್ಸನ್ನು ನೇಣಿಗೆ ಹಾಕುವ ಶಿಕ್ಷೆಯನ್ನು ಘೋಷಿಸಿತು. ಈಗ ಆ ಒಂದು ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಿದೆ. ಹಾಗೂ ಇವತ್ತು ಇನ್ನೊಂದು ಅದ್ಭುತ ಮಾಹಿತಿ ಏನು ಹೊರಬಂದಿದೆ ಅಂದರೆ, ಕತಾರ್ ಈಗ ಭಾರತದ ಜೊತೆಗೆ ಇತಿಹಾಸದಲ್ಲಿನ ಎಲ್ಲಕ್ಕಿಂತ ದೊಡ್ಡದಾಗಿರುವ ಗ್ಯಾಸ್ನ ಒಪ್ಪಂದವನ್ನು ಮಾಡಲು ಹೋಗ್ತಾ ಇದೆ. ಹಾಗೂ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಇತಿಹಾಸದಲ್ಲಿನ ಎಲ್ಲಕ್ಕಿಂತ ದೊಡ್ಡ ಗ್ಯಾಸ್ ಡೀಲ್ ಆಗಿರಲಿದೆ. ಹೌದು ಗೆಳೆಯರೆ, ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಈ ಡೀಲ್ 5 ವರ್ಷ 10 ವರ್ಷ 15 ವರ್ಷದಲ್ಲ, ಈ ಡೀಲ್ ಕಡಿಮೆ ಅಂದ್ರೂ 26 ವರ್ಷಕ್ಕಿಂತ ಹೆಚ್ಚಿನದು ಆಗಿರಲಿದೆ. ಯಾಕಂದರೆ ಈ ಡೀಲ್ 2050ರವರೆಗೂ ನಡೆಯಲಿದೆ. ಹಾಗೆಯೇ ಈ ಡೀಲ್ನ ಮೂಲಕ ಏನಾಗಲಿದೆ, ಸೊ ನೋಡಿ ಗೆಳೆಯರೆ, ಈ ಡೀಲ್ನ ಡಿಟೇಲ್ ಏನಿದೆ ಅಂದರೆ, ಈ ಒಂದು ಒಪ್ಪಂದದ ಮೇರೆಗೆ ಕತಾರ್ ಭಾರತಕ್ಕೆ 2050ರವರೆಗೂ ಡಿಸ್ಕೌಂಟೆಡ್ ರೇಟ್ ಮೇಲೆ ಅವುಗಳನ್ನು ಬಹಳ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟಲ್ಲಿ ಅದರ ರೇಟ್ ಏನು ನಡೀತಾ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಭಾರತಕ್ಕೆ ಗ್ಯಾಸ್ನ ಸಪ್ಲೈ ಮಾಡಲಿದೆ. ಹಾಗೂ ಇದೊಂದು ಬಹಳ ಮಹತ್ವದ ವಿಷಯ. ಯಾಕಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಇವತ್ತಿನ ದಿನದಲ್ಲಿ ಭಾರತ ತನಗೆ ಅವಶ್ಯಕತೆ ಇರುವಂಥ ಬಹಳಷ್ಟು ಪ್ರಮಾಣದ ಗ್ಯಾಸುಗಳನ್ನು ಖರೀದಿ ಏನು ಮಾಡುತ್ತದೆ, ನಾವು ಅದರ 42% ಕತಾರ್ದಿಂದಲೇ ತಗೊಳ್ಳುತ್ತೇವೆ. ಅಂದರೆ ಆಲ್ರೆಡಿ ನಮಗೆ ಅವಶ್ಯಕತೆ ಇರುವ ಅರ್ಧ ಗ್ಯಾಸ್ ಕತಾರ್ದಿಂದಲೇ ಖರೀದಿ ಮಾಡುತ್ತೇವೆ. ಹಾಗೂ ಬರುವಂಥ 2050 ವರ್ಷದವರೆಗಿನ ಈ ಡೀಲ್ ಆದ ನಂತರ ಈ ಗ್ಯಾಸ್ ನಮಗೆ ಡಿಸ್ಕೌಂಟ್ ಮೇರೆಗೆ ಸಿಗಲಿದೆ. ಇದರಿಂದ ನೀವು ಸ್ವತಃ ಯೋಚನೆ ಮಾಡಿ ನೋಡಿ, ನಾವು ನಮ್ಮ ಅರ್ಧ ಗ್ಯಾಸನ್ನು ಡಿಸ್ಕೌಂಟ್ ಮೇಲೆ ಖರೀದಿ ಮಾಡಿದರೆ ಇದರಿಂದ ನಮ್ಮ ಖಜಾನೆಯ ಎಷ್ಟು ಉಳಿತಾಯವಾಗಲಿದೆ ಅನ್ನೋದು. ಆದಾಗ್ಯೂ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಪ್ರಶ್ನೆ ಇರ್ಬೋದು, ಅದು ಏನಂದರೆ, ಅಲ್ಲ ಭಾರತದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಗ್ಯಾಸನ್ನು ಪತ್ತೆ ಮಾಡಲಾಗ್ತಿದೆ. ಮೊದಲಿಗೆ ಮಹಾನದಿ ಬೇಸಿನ್ ಗ್ಯಾಸಲ್ಲಿ ಪತ್ತೆ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಅಂಡಮಾನ್ ಐಲ್ಯಾಂಡ್ ಹತ್ತಿರದಿಂದಲೂ ಗ್ಯಾಸ್ನ ಇರುವಿಕೆಯ ಸುದ್ದಿ ಬಂದಿತ್ತು. ಸೊ ನಮ್ಮ ದೇಶದಲ್ಲಿ ಗ್ಯಾಸ್ನ ಇಷ್ಟೊಂದು ನಿಕ್ಷೇಪಗಳನ್ನು ಪತ್ತೆ ಮಾಡಲಾಗುತ್ತಿವೆ. ನಾವ್ಯಾಕೆ ಕತಾರ್ನೊಂದಿಗೆ ಇಷ್ಟೊಂದು ವರ್ಷದ ಡೀಲ್ನ ಮಾಡ್ತಾ ಇದ್ದೀವಿ? ನಮಗೆ ಇದರಲ್ಲಿ ಸ್ವಾವಲಂಬನೆ ಆಗುವ ಅವಶ್ಯಕತೆ ಇಲ್ವಾ? ಸೊ ಗೆಳೆಯರೇ, ನಿಮ್ಮ ಮಾತಂತೂ ಖಂಡಿತ ನಿಜ ಇದೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ಭಾರತದ ಗ್ಯಾಸ್ ಬಳಸುವಿಕೆಯು ಬರುವಂಥ ಸಮಯದಲ್ಲಿ ಬಹಳ ವೇಗದಿಂದ ಹೆಚ್ಚಾಗುವುದಕ್ಕೆ ಹೋಗ್ತಾ ಇದೆ. ಇದಕ್ಕೆ ದೊಡ್ಡ ಕಾರಣ ಏನಪ್ಪಾ ಅಂತಂದರೆ, ಭಾರತಕ್ಕೆ ತನ್ನ ಕ್ಲೈಮೇಟ್ ಚೇಂಜನ್ನು ಪ್ಲೇಜ್ ಏನಿದೆ ಅದನ್ನು ಪೂರ್ಣಗೊಳಿಸಬೇಕಾಗಿದೆ. ಹಾಗೆಯೇ ನಾವು ಜಗತ್ತಿಗೆ ಮಾತನ್ನು ಕೂಡ ಕೊಟ್ಟಿದ್ದೇವೆ. ಈ ಸಮಯದಲ್ಲಿ ನಾವೇನು ಕಲ್ಲಿದ್ದಲಿಂದ ಈ ವಿದ್ಯುತ್ತನ್ನು ಉತ್ಪಾದಿಸುತ್ತೇವೆ, ಇದರಿಂದ ಬಹಳಷ್ಟು ಮಾಲಿನ್ಯವಾಗ್ತದೆ. ಹಾಗೂ ಈಗ ನಾವು ಅದನ್ನು ತಡೆಯಲಿದ್ದೇವೆ. ಹಾಗಾದರೆ ನಾವು ಅದನ್ನು ಹೇಗೆ ತಡೆಯಲಿದ್ದೇವೆ? ಆದ್ದರಿಂದ ಗೆಳೆಯರೇ, ಅದಕ್ಕಾಗಿ ಆಗ ನಾವು ಅದರಲ್ಲಿ ಸೌರಶಕ್ತಿಯಿಂದ, ಇದನ್ನು ಹೊರತು ನ್ಯೂಕ್ಲಿಯರ್ ಶಕ್ತಿಯಿಂದ ಹಾಗೂ ಅದರ ಜೊತೆಯಲ್ಲಿ ಗ್ಯಾಸ್ ಶಕ್ತಿಯು ಕೂಡ ಉಪಯೋಗಿಸಲಿದ್ದೇವೆ. ಗ್ಯಾಸ್ನಿಂದ ವಿದ್ಯುತ್ತನ್ನು ಕೂಡ ನಾವು ಮಾಡಲಿದ್ದೇವೆ. ಇದನ್ನು ಹೊರತು ಎಲ್ಲಕ್ಕಿಂತ ದೊಡ್ಡ ಕಾರಣ ಇದನ್ನು ಕೂಡ ಆಗಿದೆ. ಅದು ಏನಂದರೆ, ಬರುವಂಥ ಸಮಯದಲ್ಲಿ ಭಾರತದ ಮಿಡಲ್ ಕ್ಲಾಸ್ ಏನಿದೆ ಅದು ಬಹಳ ವೇಗದಿಂದ ಹೆಚ್ಚಾಗಲಿದೆ. ಇಂಥದ್ರಲ್ಲಿ ಹಳ್ಳಿಗಳಲ್ಲಿ ಈಗಿನವರೆಗೂ ಕಟ್ಟಿಗೆ ಉಪಯೋಗವನ್ನು ಮಾಡಿ ಅಡುಗೆಯನ್ನು ಮಾಡಲಾಗ್ತದೆ. ಆದ್ದರಿಂದಲೇ ಇದರಿಂದಾಗಿ ಬರುವಂಥ ಸಮಯದಲ್ಲಿ ಆ ಎಲ್ಲ ಜನರು ಗ್ಯಾಸ್ ಶಕ್ತಿಯಿಂದ ಅಡುಗೆಯನ್ನು ಮಾಡುವುದಕ್ಕಾಗಿ ಶಿಫ್ಟ್ ಆಗುತ್ತಾರೆ. ಅದಕ್ಕಾಗಿಯೇ ನಾವು ನಮ್ಮ ದೇಶದ ನಾಗರಿಕರಿಗಾಗಿ ಕಡಿಮೆ ಹಾಗೂ ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಗ್ಯಾಸ್ ಸಪ್ಲೈಯನ್ನು ಖಚಿತ ಮಾಡುವುದಕ್ಕಾಗಿ ಇದರ ಬಹಳಷ್ಟು ಅವಶ್ಯಕತೆ ಇದೆ. ಹಾಗೂ ಈಗ ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಹೊಂದಿರುವಂಥ ದೇಶ ಕತಾರ್ ನಮ್ಮ ಮುಂದೆ ಹೊರಬಂದಿದೆ. ಆದರೆ ಈ ವಿಷಯ ಇಲ್ಲಿಗೆ ಸೀಮಿತವಾಗಿಲ್ಲ. ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ, ಈ LNG ಗ್ಯಾಸ್ನ ಎಲ್ಲಕ್ಕಿಂತ ಹೆಚ್ಚು ಉಪಯೋಗವನ್ನು ಇಂಡಸ್ಟ್ರಿಯಲ್ಲಿ ಮಾಡಲಾಗ್ತದೆ. ಹೌದು ಗೆಳೆಯರೆ, ಫರ್ಟಿಲೈಸರ್ ಮಾಡುವುದಕ್ಕಾಗಿ ನಿಮ್ಮ ಹೊಲಗಳಲ್ಲಿ ಯೂರಿಯಾ ಏನು ಹಾಕಲಾಗ್ತದೆ ಅದರಲ್ಲೂ ಕೂಡ ಇದರ ಒಂದು ಉಪಯೋಗವನ್ನು ಮಾಡಲಾಗ್ತದೆ. ಇತರೆ ರೀತಿಯ ರಸಗೊಬ್ಬರಗಳಲ್ಲಿ ಸಹ ಬಳಸಲಾಗ್ತದೆ. ಕೆಲವು ಪ್ರಕಾರದ ಸ್ಟೀಲ್ ಫ್ಯಾಕ್ಟ್ರಿಗಳೇನಿರ್ತವೆ ಅದರಲ್ಲಿ ಕೂಡ ಇದರ ಒಂದು ಉಪಯೋಗವಾಗ್ತದೆ. ಅಂದರೆ ಇಂಡಸ್ಟ್ರಿಯಲ್ಲಿ ಮೆಗಾ ಲೆವೆಲಲ್ಲಿ ಇದರ ಉಪಯೋಗವಾಗ್ತದೆ. ಹಾಗೆಯೇ ಜಗತ್ತಿನಲ್ಲಿರುವಂಥ ಕಂಪ್ನಿಗಳು ಭಾರತಕ್ಕೆ ಬರ್ತಾ ಇದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ.
ಇವರು ತಮ್ಮ ತಮ್ಮ ಪ್ರಾಡಕ್ಟ್ ಅನ್ನ ಭಾರತದಲ್ಲಿ ನಿರ್ಮಾಣ ಮಾಡುವುದಕ್ಕಾಗಿ ಹಾಗೂ ಜಗತ್ತಿನಲ್ಲಿ ಎಕ್ಸ್ಪೋರ್ಟ್ ಮಾಡುವುದಕ್ಕಾಗಿ ಆಗ ಇಂಥದ್ರಲ್ಲಿ ಆ ವಿದೇಶಿ ಕಂಪನಿಗಳಿಗೆ ಒಂದು ವೇಳೆ ನಾವು ಸುರಕ್ಷಿತ ಸ್ವಚ್ಛ ಹಾಗೂ ಅಗ್ಗದ ಶಕ್ತಿಯನ್ನ ಪ್ರೊವೈಡ್ ಮಾಡಲಿಲ್ಲ ಅಂದ್ರೆ ಆಗ ಭಾರತದಿಂದ ಅವು ಓಡಿ ಹೋಗಬಹುದು. ಹೇಗೆ ಚೀನಾದಿಂದ ಓಡಿ ಹೋಗಿದ್ದವು ಹಾಗೆ. ಅದಕ್ಕಾಗಿ ಭಾರತಕ್ಕೆ ಗ್ಯಾಸ್ ಸಪ್ಲೈನ ಖಚಿತ ಮಾಡುವುದು ಬಹಳ ಮಹತ್ವಪೂರ್ಣವಾಗಿದೆ ಹಾಗೂ ನಮಗೆ ಬಹಳಷ್ಟು ಜಾಸ್ತಿ ಗ್ಯಾಸ್ನು ಬೇಕಾಗಬಹುದು. ಅದಕ್ಕಾಗಿ ಈ ವಿಷಯದಲ್ಲಿ ಕೇವಲ ಸ್ವಾವಲಂಬಿ ಆಗೋದ್ರ ಮೂಲಕ ಕೆಲಸ ನಡೆಯುವುದಿಲ್ಲ. ಇದಕ್ಕಾಗಿ ನಾವು ಬೇರೆ ದೇಶಗಳೊಂದಿಗೆ ಕೈ ಜೋಡಿಸಬೇಕು. ಹಾಗೂ ಒಳ್ಳೆಯ ವಿಷಯ ಏನಂದ್ರೆ ನಾವು ಕತಾರ್ ಅಂತ ಸಣ್ಣ ದೇಶಗಳಲ್ಲಿ ಎಷ್ಟು ಬೃಹತ್ ಪ್ರಮಾಣದಲ್ಲಿ ಖರೀದಿ ಮಾಡಲಿದ್ದೇವೆ ಅಂದ್ರೆ ಆಗ ಆ ದೇಶವು ತನ್ನ ಗ್ಯಾಸನ್ನು ಮಾರಿ ತನ್ನ ದೇಶವನ್ನ ಚಾಲನೆ ಮಾಡುವುದಕ್ಕಾಗಿ ಭಾರತದ ಮೇಲೆ ಅವಲಂಬಿತವಾಗಿಬಿಡ್ತದೆ. ಇಂಥದ್ರಲ್ಲಿ ಭಾರತದ ಜಾಲದಲ್ಲಿ ಈ ಡೀಲ್ನ ಬಳಿಕ ಕತರು ಬಂದು ಬಿಡುತ್ತದೆ. ಹಾಗೆಯೇ ಈ ಡೀಲ್ನ ಸೈನ್ ಯಾವಾಗ ಆಗಲಿದೆ ಅಂದ್ರೆ ಯಾವಾಗ ಈ ಎರಡು ದೇಶಗಳ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿಯಾಗ್ತಾರೆ ಆಗ ಅಂದ್ರೆ ಬರುವಂತ ಫೆಬ್ರವರಿಯ ಕೊನೆಯ ವಾರದಲ್ಲಿ ಮಾಡಲಾಗುತ್ತದೆ ಅಂತ ಹೇಳಲಾಗುತ್ತಿದೆ. ಯಾವಾಗ ಈ ಗ್ಯಾಸ್ನ ಡೀಲ್ ಮೇಲೆ ದೊಡ್ಡ ಸುದ್ದಿ ಬರ್ತದೆ ಆಗ ಖಂಡಿತ ನಾನು ನಿಮಗೆ ತಿಳಿಸ್ತೇನೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.